ನಮಸ್ಕಾರ ಸ್ನೇಹಿತರೆ ನಮ್ಮದೊಂದು ಚಾನಲ್ ಇದೆ. ಚಾನಲ್ ಮೇಲೆ ವಿಡಿಯೋಸ್ ಎಲ್ಲ ಹಾಕ್ತೀವಿ. ಆ ವಿಡಿಯೋಗೆ ಒಂದು ಸ್ವಲ್ಪ ನಾವು ಫ್ರೀ ಮ್ಯೂಸಿಕ್ ಎಲ್ಲ ಹಾಕೋದಿರುತ್ತೆ. ಆ ಫ್ರೀ ಮ್ಯೂಸಿಕ್ ಎಲ್ಲಿಂದ ತೊಗೋಬೇಕು ಮತ್ತು ಹೇಗೆ ತೊಗೊಳ್ಳೋದು ಅದನ್ನು ನಮ್ಮ ವಿಡಿಯೋದಲ್ಲಿ ಹಾಕೋದು ಹೇಗೆ. ಇದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ, ನಾನೊಂದು ವಿಡಿಯೋ ವಿತೌಟ್ ಮ್ಯೂಸಿಕ್ ಆ್ಯಂಡ್ ವಾಯ್ಸ್, ಯಾವುದೇ ಮ್ಯೂಸಿಕ್ ಇಲ್ಲ ಮತ್ತು ಅದರಲ್ಲಿ ನನ್ನ ವಾಯ್ಸೂ ಇಲ್ಲ ಅಂಥ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋಗೆ ನಾನು ಇಲ್ಲಿ ಮ್ಯೂಸಿಕ್ ಹಾಕ್ತೀನಿ. ಅದು ಹೇಗೆ ಹಾಕೋದು ನೋಡೋಣ. ಅಪ್ಲೋಡ್ ಆಗಿದೆ ಯೂಟ್ಯೂಬ್ ಮೇಲೆ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಈಗ ಮ್ಯೂಸಿಕ್ ರೀಪ್ಲೇಸ್ ಮಾಡಬೇಕಾಗಿದೆ. ನೋಡಿ, ನೀವು ಆಲ್ರೆಡಿ ಮ್ಯೂಸಿಕ್ ಹಾಕಿ ಯಾವುದೇ ವಾಯ್ಸ್ ಓವರ್ ಮಾಡಿಲ್ಲ, ಬರೀ ಮ್ಯೂಸಿಕ್ ಹಾಕಿದ್ದೀರಾ ಅಂದರೆ ಬೇರೆ ಮ್ಯೂಸಿಕ್ ಆ್ಯಡ್ ಮಾಡೋದು ಹೇಗೆ ಅದು ನೋಡೋಣ. ಯಾಕಂದರೆ ನಾವು ಕಾಪಿರೈಟೆಡ್ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ನಮ್ಮ ಚಾನಲ್ ತೊಂದರೆ ಆಗ್ಬೋದು ಅಂತ ಹೇಳಿ ನಾವು ಯೂಟ್ಯೂಬ್ ಸಜೆಸ್ಟ್ ಮಾಡುವಂಥ ಫ್ರೀ ಮ್ಯೂಸಿಕನ್ನು ನಮ್ಮ ವಿಡಿಯೋದಲ್ಲಿ ಹಾಕೋದು ಹೇಗೆ ಅದು ನೋಡೋಣ. ಇಲ್ಲ, ನೀವು ಮ್ಯೂಸಿಕ್ಕೇ ಹಾಕಿಲ್ಲ, ಅದರಲ್ಲಿ ಮ್ಯೂಸಿಕ್ ಇಲ್ಲ, ವಾಯ್ಸ್ ಓವರು ಇಲ್ಲ, ಹಾಗೆ ಕಾಲೇ ಇದೆ, ಆದರೆ ಅದರಲ್ಲಿ ಏನೋ ತೋರಿಸಿದ್ದೀರಾ, ಸೊ ನೀವು ಮಾಡಿದ್ದೇ ಇದೆ ಅಂದರೆ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡೋದು, ಇವೆರಡು ಇದರಲ್ಲಿ ನಾವು ಮಾಡ್ಬೋದು. ಸೊ ಅದು ಹೇಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ, ನಾನು ತೋರಿಸ್ಕೊಡ್ತೀನಿ. ನನ್ನ ಇನ್ನೊಂದು ಚಾನಲ್ ಇದೆ, ಬೇರೆ ಚಾನಲಲ್ಲಿ ನಾನು ಈ ರೀತಿ ವೀಡಿಯೋಸ್ ಎಲ್ಲ ಇದೇ ರೀತಿ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋ ವಿಡಿಯೋ ಹಿಂದಿಯಲ್ಲಿದೆ ಚಾನಲ್. ಸೊ ಅದರಲ್ಲಿ ನಾನು ಹೇಳ್ತಾ ಇರ್ತೀನಿ. ಸೊ ಅದರಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಇಂಥದ್ದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಕಮೆಂಟ್ ಹಾಕಿ. ಸೊ ಬನ್ನಿ, ಕಂಪ್ಯೂಟರ್ ಮೇಲೆ ನಾನು ಮಾಡಿ ತೋರಿಸ್ತೀನಿ. ನೀವು ಕ್ರೋಮ್ ಬ್ರೌಸರಲ್ಲಿ ಇದು ಮಾಡಬೇಕು ಸ್ನೇಹಿತರೆ. YT ಸ್ಟುಡಿಯೋದಲ್ಲಿ ಆಗಲಿ ಅಥವಾ ಯೂಟ್ಯೂಬಲ್ಲಿ ಅಲ್ಲಿ ಮಾಡೋಕ್ಕಾಗಲ್ಲ. ನೀವು ಇದನ್ನು ನಿಮ್ಮ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು, YT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿಂದ ಮಾಡಬೇಕು ಇದು. ಸೊ ನಾನು ಕಂಪ್ಯೂಟ್ರಲ್ಲಿ ತೋರಿಸ್ತೀನಿ, ನೀವು ನಿಮ್ಮ ಮೊಬೈಲಲ್ಲಿಯೂ ಅದನ್ನು ಮಾಡ್ಬೋದು. ಸೊ ಫ್ರೀ ಮ್ಯೂಸಿಕ್ ನೀವು ತೊಗೊಂಡು ಹಾಗೆ ವಿಡಿಯೋನೇ ಎಡಿಟ್ ಮಾಡಿ ಡೈರೆಕ್ಟ್ ಮೊದಲೇ ನಾನು ಎಲ್ಲ ಆ ಮ್ಯೂಸಿಕದ್ದು ಎಲ್ಲ ಹಾಕಿ ಮಾಡಬೇಕು ಅಂತ ನಿಮ್ಗೇನಾದರೂ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇವಾಗ ಮ್ಯೂಸಿಕ್ ರಿಪ್ಲೇಸ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇಲ್ಲಿ ನನ್ನ ಚಾನಲ್ ಇದೆ, ಚಾನಲ್ ಒಂದು ಸ್ವಲ್ಪ ಬ್ಲರ್ ಮಾಡಿರ್ತೀನಿ, ಸೊ ಹೇಳೋದು ಬೇಡ ಯಾವುದು ಚಾನಲ್ ಅಂತ. ಸೊ ಇಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ, ನಾನು ಇಲ್ಲಿ ಕಂಟೆಂಟ್ ಮೇಲೆ ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು ವಿಡಿಯೋ ಇದೆ ಇಲ್ಲಿ. ಸೊ ಈ ವಿಡಿಯೋಗೆ ನಾನು ಮ್ಯೂಸಿಕ್ ಹಾಕಿಲ್ಲ, ಆಮೇಲೆ ನಾನು ವಾಯ್ಸ್ ಓವರ್ ಕೂಡ ಮಾಡಿಲ್ಲ. ಆ್ಯಡ್ಸೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಎಡಿಟ್ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇದು ಕಾಣ್ತಾ ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ನೋಡಿ 3 ಲೈನ್ ಕಾಣ್ತಿದೆ. ಈ 3 ಲೈನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಈ ರೀತಿ ಇರುತ್ತೆ. ಸೊ ಈ 3 ಲೈನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ದೊಡ್ಡದಾಗಿಬಿಡುತ್ತೆ, ಇಲ್ಲಿ ಮೆನೂಸ್ ಎಲ್ಲ ಕಾಣುತ್ತೆ. ಸೊ ಇಲ್ಲಿ ಎಡಿಟರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಎಡಿಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಎಡಿಟರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಈ ರೀತಿ ಬರುತ್ತೆ ಫಸ್ಟ್ ಟೈಮ್ ಇಲ್ಲಿ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ ಕಂಪ್ಲೀಟ್. ಇಲ್ಲಿ ನೋಡಿ ಈ ರೀತಿ ಇಂಟರ್ಫೇಸ್ ಇದೆ. ಇಲ್ಲಿ ವಿಡಿಯೋ ಎಡಿಟರ್ ಅಂತ ಕಾಣುತ್ತೆ. ಇಲ್ಲಿ ನೋಡಿ ಎಡಿಟಿಂಗ್ ಆಪ್ಷನ್ಸ್ ಎಲ್ಲ ಇಲ್ಲಿದೆ. ಇದರಲ್ಲಿ ಆಡಿಯೋ ಅಂತ ಇಲ್ಲಿದೆ, ಹೌದಾ. ಇಲ್ಲಿ ಆಡಿಯೋದ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಯಾವುದೇ ಮ್ಯೂಸಿಕ್ ಇದರಲ್ಲಿ ನಾನು ಹಾಕಿಲ್ಲ. ಇಲ್ಲಿ ಟೈಮ್ಲೈನಲ್ಲಿ ನೋಡ್ಬೋದು, ಇಲ್ಲಿ ಈ ಟೈಮ್ಲೈನ್ ಇದೆ, ಎಲ್ಲ ಬರೀ ವಿಡಿಯೋ ಇದೆ. ಸೊ ವಿಡಿಯೋ ಪ್ಲೇ ಮಾಡಿನೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಮಾಡ್ತಿರೋದೆಲ್ಲ ಕಾಣುತ್ತೆ, ಬಟ್ ಏನು ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿಲ್ಲ. ಬಟ್ ನಾನು ಇಲ್ಲಿ ಬರೀ ಮ್ಯೂಸಿಕ್ ಹಾಕಿ ಇದನ್ನು ತೋರಿಸ್ಕೊಡ್ಬೇಕು ಅಂತ ಈ ರೀತಿ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಇದರಲ್ಲಿ ಮ್ಯೂಸಿಕ್ ಹಾಕಬೇಕಾದ್ರೆ ಮ್ಯೂಸಿಕ್ ಇಲ್ಲ ಇದರಲ್ಲಿ. ಸೊ ಈಗ ನಾನು ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಆಡಿಯೋ ಅಂತ ಇದೆ, ಈ ಆಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ಈ ಆಡಿಯೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಬೇಜಾನ್ ಮ್ಯೂಸಿಕ್ಸ್ ಎಲ್ಲ ಫ್ರೀ ಇರುವಂಥ ಟ್ರ್ಯಾಕ್ಸ್ ಇಲ್ಲಿ ಸಿಗುತ್ತೆ. ಫ್ರೀ ಮ್ಯೂಸಿಕ್ ಇದೆ, ಇದನ್ನು ಯೂಸ್ ಮಾಡಿದರೆ ಯಾವುದೇ ರೀತಿ ಸಮಸ್ಯೆ ನಿಮ್ಗೆ ಆಗಲ್ಲ. ಸೊ ಇಲ್ಲಿ ಇದರಲ್ಲಿ ಯಾವುದಾದ್ರೂ ಮ್ಯೂಸಿಕ್ ಬೇಕು ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಎಷ್ಟು ನಿಮಿಷದ್ದಿದೆ ನಮ್ದು ಈಗ ಈ ವಿಡಿಯೋ ಅಂದರೆ 1 ನಿಮಿಷ 36 ಸೆಕೆಂಡ್ದು ಈ ವಿಡಿಯೋ ಇದೆ. ಇದರಲ್ಲಿ ನನ್ನ ಮ್ಯೂಸಿಕ್ ಹಾಕಬೇಕು. ಇಲ್ಲಿ ಟ್ರ್ಯಾಕ್ಸ್ ಇಲ್ಲಿ ಕಾಣುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕು ಅಂದರೆ ಇಲ್ಲಿ ಪ್ಲೇ ಮಾಡಿ ನೋಡ್ಕೋಬೋದು. ಸೊ ಇಲ್ಲಿ ಪ್ಲೇ ಮಾಡಿ ನೋಡಿ ನೀವು ಮ್ಯೂಸಿಕ್ ಸೆಲೆಕ್ಟ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಇಲ್ಲಿ ನಾನು ಪ್ಲೇ ಮಾಡಿ ನೋಡ್ತಾ ಇದ್ದೀನಿ, ಯಾವ್ದು ನನಗೆ ಇಷ್ಟ ಆಗುತ್ತೋ ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಮ್ಯೂಸಿಕ್ಸ್ ಎಲ್ಲ ಇದೆ.
ಸೊ ನಾನು ಇದು ನನಗೆ ಇಷ್ಟ ಆಯಿತು. ಈ ಮ್ಯೂಸಿಕನ್ನು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದು ಆ್ಯಡ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಟ್ರ್ಯಾಕ್ ಇರಲಿಲ್ಲ, ಈ ಟ್ರ್ಯಾಕ್ ಬಂತು. ಈಗ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಟ್ರ್ಯಾಕ್ ಬಂತು. ಈ ಮ್ಯೂಸಿಕ್ ಟ್ರ್ಯಾಕಲ್ಲಿ ಇದು ಬಂದಿದೆ. ಓಕೆ, ನಮ್ಮ ಕಂಪ್ಲೀಟ್ ವಿಡಿಯೋಗೆ ಎಷ್ಟು ಬೇಕು ಅಷ್ಟು ಇಲ್ಲಿ ಬಂದಿದೆ. ಈಗೇನು ಮಾಡಬೇಕು, ಇಷ್ಟು ಮಾಡಿದ ಮೇಲೆ ಆ್ಯಡ್ ಆಗಿದೆ. ಆ್ಯಡ್ ಆದಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಸೇವ್ ಅಂತ ಇರುತ್ತೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಸೇವ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪಾಪಪ್ ಓಪನ್ ಆಗಿ ಸೇವ್ ಅಂತ ಬರುತ್ತೆ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಡಿಟಿಂಗ್ ಬಗ್ಗೆ ವಿಡಿಯೋ ಇಸ್ ಬೇಯಿಂಗ್ ಪ್ರೊಸೆಸ್ಡ್, ಪ್ಲೀಸ್ ಚೆಕ್ ಬ್ಯಾಕ್ ಲೇಟರ್ ಅಂತ ಬರುತ್ತೆ. ಸ್ವಲ್ಪ ಹೊತ್ತು ಇದು ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇದರಲ್ಲಿ ಮ್ಯೂಸಿಕ್ ಆ್ಯಡ್ ಆಗಿ ಬರುತ್ತೆ. ಸೊ ಅದು ಆ್ಯಡ್ ಆದಮೇಲೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ನಾನು ಸ್ವಲ್ಪ ಹೊತ್ತು ಕಾಯಬೇಕು ಇಲ್ಲಿ, ಯಾಕಂದರೆ ಇದು ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮ್ಯೂಸಿಕನ್ನು ಈ ರೀತಿ ನೀವು ರೀಪ್ಲೇಸ್ ಮಾಡ್ಕೋಬೋದು. ಇದರಲ್ಲಿ ಇರೋದು ಫ್ರೀ ಮ್ಯೂಸಿಕ್. ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಯಾವುದೇ ರೀತಿಯಿಂದ ನಿಮಗೆ ಸಮಸ್ಯೆ ಆಗಲ್ಲ. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ಪ್ರೊಸೆಸಿಂಗ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೀತಿ ಏನಾದರೂ ಮಾಡಬೇಕು ಅಂದರೆ ಫಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಮ್ಯೂಸಿಕ್ ಹಾಕಿಲ್ಲ, ವಾಯ್ಸ್ ಓವರ್ ಮಾಡಿಲ್ಲ ಅಂದರೆ ಫಸ್ಟ್ ಏನು ಮಾಡಿ, ನೀವು ಅಪ್ಲೋಡ್ ಮಾಡಿ ಅದನ್ನು ಅನ್ಲಿಸ್ಟೆಡ್ ಮಾಡಿ ಇಟ್ಕೊಂಡು, ಅನ್ಲಿಸ್ಟೆಡ್ ಮಾಡಿ ಇದೆಲ್ಲ ಎಡಿಟ್ ಮಾಡಿಕೊಂಡು ಆಮೇಲೆ ಪಬ್ಲಿಕ್ ಮಾಡಿ. ಸೊ ಒಳ್ಳೆಯದಿರುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಯೂಟ್ಯೂಬ್ನ YT ಕ್ರಿಯೇಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ YT ಕ್ರಿಯೇಟ್ ಅಪ್ಲಿಕೇಶನ್ನಲ್ಲಿ ನೀವು ವಿಡಿಯೋ ಎಡಿಟ್ ಮಾಡ್ಬೋದು. ವಿಡಿಯೋ ಎಡಿಟ್ ಮಾಡೋದ್ರ ಜೊತೆಗೆ ಅದರಲ್ಲಿ ಇರುವ ಮ್ಯೂಸಿಕನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಆ ಮ್ಯೂಸಿಕ್ ಯೂಸ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಸೊ ತೊಂದರೆ ಆಗಲ್ಲ, ನೀವು ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಇನ್ನೊಂದು, ನೀವು ಒಂದು ಮ್ಯೂಸಿಕ್ ಯೂಸ್ ಮಾಡಿದ್ದೀರಾ ಅಂದರೆ ಸೇಮ್ ಮ್ಯೂಸಿಕನ್ನು ಮತ್ತೆ ಯೂಸ್ ಮಾಡಬಾರ್ದು. ಇದು ನೆನಪಿಡಿ. ಈಗ ಒಂದು ಏನೋ ಮ್ಯೂಸಿಕ್ ನೋಡಿರ್ತೀರಾ, ಆ ಮ್ಯೂಸಿಕ್ ನಿಮ್ಗೆ ಇಷ್ಟ ಆಗಿಬಿಡುತ್ತೆ. ಇಷ್ಟ ಆದಮೇಲೆ ಏನು ಮಾಡ್ತೀರಾ, ಒಂದೇ ಮ್ಯೂಸಿಕ್ ಪ್ರತಿ ವಿಡಿಯೋದಲ್ಲಿ ಹಾಕೋದು. ಈ ರೀತಿ ನೀವು ಮಾಡಬಾರ್ದು. ಸೊ ಈಗ ನೋಡಿ, ಒಂದು ಮ್ಯೂಸಿಕ್ ಇಷ್ಟ ಆಗಿದೆ ಅಂದರೆ ನಾನು ಒಂದು 30 ವೀಡಿಯೋಸ್ ಹಾಕ್ತೀನಿ ಬೇರೆ ಮ್ಯೂಸಿಕ್ಕಿಂದ. ಸೊ ಇವತ್ತು ಒಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಒಂದು 30 ವೀಡಿಯೋ ಹಾಕ್ತೀನಿ. ಇವತ್ತು ನಾನು ಏನು ವಿಡಿಯೋ ಎಡಿಟ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಯೂಸ್ ಮಾಡಿರುವಂಥ ಮತ್ತೆ ಮ್ಯೂಸಿಕನ್ನು ಮತ್ತೊಂದು ವಿಡಿಯೋದಲ್ಲಿ ಯೂಸ್ ಮಾಡಬೇಕಂದ್ರೆ 30 ವೀಡಿಯೋಸ್ ಆದಮೇಲೆ ನೀವು ಸೇಮ್ ಮ್ಯೂಸಿಕನ್ನು ಯೂಸ್ ಮಾಡ್ಕೋಬೋದು. ಅಂದರೆ 30 ಅಟ್ಲೀಸ್ಟ್ ವಿಡಿಯೋದಲ್ಲಿ ಬೇರೆ ಮ್ಯೂಸಿಕ್ ಹಾಕಿ ಸೇಮ್ ಮ್ಯೂಸಿಕ್ ಯೂಸ್ ಮಾಡಬೇಕು ಅಂದರೆ 30 ವೀಡಿಯೋ ಆದಮೇಲೆ, ಇವತ್ತು ಮಾಡಿದ ಮೇಲೆ 30 ವೀಡಿಯೋ ಆದಮೇಲೆ ಮತ್ತೆ ಅದೇ ಮ್ಯೂಸಿಕ್ ಯೂಸ್ ಮಾಡಬೇಕು ಅಂದರೆ 30 ವೀಡಿಯೋಸ್ ಆದಮೇಲೆ ಅದನ್ನು ಯೂಸ್ ಮಾಡಿ. ಸೊ ಈ ರೀತಿ ಮಾಡಿದರೆ ಸಮಸ್ಯೆ ಆಗಲ್ಲ. ಸೊ ಫ್ರೀ ಇದೆ ಅಂತ ಹೇಳಿ ಸುಮ್ಮನೆ ಎಲ್ಲ ವಿಡಿಯೋದಲ್ಲಿ ಈ ರೀತಿ ಹಾಕ್ತಾ ಹೋಗ್ತಾರೆ. ಈ ರೀತಿ ಎಲ್ಲ ಮಾಡಬೇಡಿ. ಸೊ ಈ ರೀತಿ ನೀವು ಮ್ಯೂಸಿಕನ್ನು ರೀಪ್ಲೇಸ್ ಮಾಡ್ಕೋಬೋದು. ಸೊ ಇದಕ್ಕೊಂದು ಸ್ವಲ್ಪ ಟೈಮಿಂಗ್ ಹಿಡಿಯುತ್ತೆ ಸ್ನೇಹಿತರೆ, ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ರಿಫ್ರೆಶ್ ಆಗ್ತಿದೆ, ಕಂಪ್ಲೀಟ್ ಆಗ್ಲಿಕ್ಕೆ ಬಂತು. ಓಕೆ, ಕಂಪ್ಲೀಟ್ ಆಯಿತು ನೋಡಿ. ಒಂದು ಸ್ವಲ್ಪ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಪ್ಲೇ ಮಾಡ್ತೀನಿ. ಸೊ ಮ್ಯೂಸಿಕ್ ಈಗ ನಮ್ಮ ವಿಡಿಯೋದಲ್ಲಿ ಆ್ಯಡ್ ಆಗಿದೆ. ಸೊ ಈ ರೀತಿ ನೀವು ಮ್ಯೂಸಿಕ್ ರೀಪ್ಲೇಸ್ ನಿಮ್ಮ ವಿಡಿಯೋದಲ್ಲಿ ಮಾಡ್ಕೋಬೋದು. ಸೊ ಸಿಂಪಲ್ ಇದೆ, ಈಸಿ ಇದೆ. ಈಸಿ ಇದೆ, ನೀವು ಈ ರೀತಿ ಮಾಡ್ಕೋಬೋದು. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೇನಾದರೂ ಆ್ಯಡ್ಸನ್ಸ್ಗೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ, ಆ್ಯಡ್ಸನ್ಸ್ ನನ್ನ ಹತ್ರ ಏನಾದರೂ ಅಪ್ಲೈ ಮಾಡಿಸ್ಬೇಕು ಅಂದರೆ ನೀವು ಮಾಡ್ಕೋಬೋದು. ಸೊ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತಿದ್ದೀನಿ. ಸೊ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಬೋದು. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಹಾಗೆ ಅಪ್ಲೋಡ್ ಮಾಡಿದ ವಿಡಿಯೋನು ಕಂಪ್ಲೀಟಾಗಿ ನೋಡ್ತಾ ಇರಿ. ಯಾಕೆಂದರೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ನಾನು ಕೊಡ್ತಾ ಇರ್ತೀನಿ ಯೂಟ್ಯೂಬ್ ಮೇಲೆ ಕನ್ನಡದಲ್ಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಕಂಪ್ಲೀಟ್ ನೋಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಅಥವಾ ವಿಡಿಯೋ ಮಾಡಿ ಅದರ ಆನ್ಸರ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.